ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಈಶ್ವರಿ ಅಂತೂ ಅಲ್ಲ ಬಾವ, ಯಾವುದೇ ಕಾರಣಕ್ಕೂ ಈ ವಿದ್ಯೆ ಮತ್ತು ಪಾತ್ರ ಒಂದಾಗೋದು ಯಾರಿಗೂ ಕೂಡ ಇಷ್ಟ ಇಲ್ಲ. ಅಷ್ಟಲ್ಲದೆ ಇವಳು ಏನೆಲ್ಲ ಮಾಡಿದಾಳೆ ನಿಮ್ಗೆ ಗೊತ್ತಲ್ವಾ? ಹೋಗಿ ಹೋಗಿ ನೀವು ಇವರಿಬ್ಬರನ್ನ ಒಂದು ಮಾಡ್ತಾ ಇದ್ದೀರಾ ಬಾವ. ಯಾವುದೇ ಕಾರಣಕ್ಕೂ ನಡಿಬಾರ್ದು ಬಾವ ಅಂತ ಈಶ್ವರಿ ಹೇಳ್ತಾರೆ. ಆಗ ಶಿವರಾಮೇಗೌಡರು ಏನೋ ಮಾತಾಡದೇ ಇರ್ತಾರೆ. ಮಾತಾಡಿ ಬಾವ, ಯಾಕೆ ಈ ರೀತಿ ಸುಮ್ಮನೆ ಇದ್ದೀರಾ? ಭದ್ರಾ, ನೀನಾದರೂ ಮಾತಾಡು ಅಂತ ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು, ನೋಡಿ ಈಶ್ವರಿ, ಅಮ್ಮನ ಕೊನೆ ಆಸೆ ಆದರೂ ಈಡೇರಿಸಲೇಬೇಕು. ಅವ್ವ ಹೇಳಿದ ಹಾಗೆ ವಿದ್ಯಾಭದ್ರ ಒಂದಾಗಲೇಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಈಶ್ವರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಲೇ ಭದ್ರ, ನೀನು ಎಲ್ಲ ಮರ್ತೋಗ್ಬಿಟ್ಟೆ ಅನ್ಲ, ಯಾಕ್ಲ ಹೀಗೆ ಮಾಡ್ತಾ ಇದೆಯಾ? ಅರ್ಥ ಮಾಡ್ಕಣ್ಲ. ಯಾವುದೇ ಕಾರಣಕ್ಕೂ ವಿದ್ಯೆ ಜೊತೆ ನೀನು ಒಂದಾಗಕ್ಕಾಗಲ್ಲ ಕಣ್ಲ. ಯಾಕಂದರೆ ಅವಳು ಎಷ್ಟು ನಿನಗೆ ಹಿಂಸೆ ಮಾಡಿದಾಳೆ, ಎಲ್ಲ ಮರ್ತೋಗ್ಬಿಟ್ಟಿ ಅನ್ಲ ಅಂತ ಈಶ್ವರಿ ಹೇಳ್ತಾರೆ. ನೋಡು ಚಿಕತೆ, ಇಲ್ಲಿ ಯಾವುದು ಕೂಡ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಏನು ನಡೀತಾ ಇದೆ ಅದು ಮುಖ್ಯ. ಯಾಕಂದರೆ ಅಮ್ಮಮ್ಮನ ಆಸೆ ಈಡೇರಬೇಕು ಅಂದರೆ ನಾನು ಇದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ ಅಂತ ಭದ್ರ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸಾವಿತ್ರಿ ಅಂತೂ, ಅಲ್ಲ ಅಣ್ಣ, ಏನಾಗಿದೆ ಅಣ್ಣ ನಿನಗೆ? ಅಲ್ಲ, ಅಮ್ಮ ಏನೋ ಗೊತ್ತಿಲ್ಲದೆ ಏನೋ ಬರ್ದವ್ರೆ, ಆದರೆ ನೀನು ನೋಡಿದರೆ ಈ ರೀತಿ ಮಾತಾಡ್ತಾ ಇದೆಯಲ್ಲ. ಅಷ್ಟಕ್ಕೂ ಇದು ಯಾವುದೇ ಕಾರಣಕ್ಕೂ ಒಂದಾಗೋ ಸಂಬಂಧ ಅಲ್ಲ. ಇವರಿಬ್ಬರು ಯಾವುದೇ ಕಾರಣಕ್ಕೂ ಹತ್ರ ಆಗೋಕ್ಕೂ ಆಗಲ್ಲ. ಯಾಕಂದರೆ ಈ ವಿದ್ಯೆ ಮಾಡಿದ್ದು ಒಂದ ಎರಡ ಅಂತ ಈ ಸಾವಿತ್ರಿ ಹೇಳ್ತಾರೆ. ನೋಡು ಸಾವಿತ್ರಿ, ಎಲ್ಲ ಗೊತ್ತಿದೆ, ಆದರೆ ಅಮ್ಮನ ಕನಸು, ಅಮ್ಮನ ಆಸೆ ಇವಾಗಾದರೂ ನಾವು ಈಡೇರಿಸ್ಬೇಕಲ್ವಾ? ಎಲ್ಲ ಮುಗಿದೋಯ್ತು, ಇನ್ನೇನಿದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಇಲ್ಲಿ ಅಮ್ಮಮ್ಮಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ವಿದ್ಯೆಗೂ ಕೂಡ ಏನು ಮಾತಾಡಬೇಕು ಅಂತಲೂ ಕೂಡ ಗೊತ್ತಾಗದೆ ಸುಮ್ಮನೆ ಇರ್ತಾರೆ. ಆಗ ಈಶ್ವರಿ, ಎಲ್ಲ ಹಾಳಾಗೋಯ್ತು, ಇವರಿಬ್ಬರನ್ನು ಒಂದು ಮಾಡಬಾರ್ದು ಅಂತ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ, ಈಗ ಎಲ್ಲ ಉಲ್ಟಾಗೋಯ್ತಲ್ಲ ಅಂತ ಈಶ್ವರಿ ಕೋಪ ಮಾಡ್ಕೊತಾರೆ. ಆಗ ಸಾವಿತ್ರಿ ಕೂಡ, ನಮ್ಮ ವಿನಂತಿ ಜೊತೆ ಭದ್ರನ್ ಮದುವೆ ಮಾಡಿ ಖುಷಿಯಾಗಿ ಈ ಮನೆ ಆಸ್ತಿ ಎಲ್ಲ ಹೊಡಿಬೋದು ಅಂದ್ಕೊಂಡೆ, ಈ ಶಿವರಾಮೇಗೌಡ ಅಂತ ಹೇಳಿ ಸಾವಿತ್ರಿನೂ ಕೂಡ ಕೋಪ ಮಾಡ್ಕೊತಾರೆ. ಗೌಡ್ರು ವಿದ್ಯಾನ ಕ್ಷಮಿಸ್ತಾರೆ. ನೋಡಮ್ಮ ವಿದ್ಯಾ, ನಮ್ಮ ಅವ್ವಗೋಸ್ಕರ ನೀನನ್ನು ಕ್ಷಮಿಸಿ ಮತ್ತೆ ನೀವಿಬ್ಬರು ಒಂದಾಗಬೇಕು ಅಂತ ಹೇಳ್ತಾರೆ. ಆಗ ಭದ್ರಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಇದನ್ನೆಲ್ಲ ಕೇಳಿಸಿಕೊಂಡ ಅಮ್ಮಮ್ಮ ಅಂತೂ, ಅಪ್ಪ ದೇವರೇ, ನನ್ನ ಆಸೆ ಕೊನೆಗೂ ಈಡೇರ್ತು, ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೆ, ಕೊನೆಗೂ ನಾನು ಅಂದ್ಕೊಂಡ ಹಾಗೆ ಎಲ್ಲ ನಡೆದೋಯ್ತು, ಅಪ್ಪ ಸಾರ್ಥಕ ಆಯಿತು ಅಂತ ಹೇಳಿ ಅಮ್ಮಮ್ಮ ಖುಷಿಯಿಂದ ನಗ್ತಾ ಇರ್ತಾರೆ. ಇಲ್ಲಿ ಕ್ವಾಟ್ಲೆ ಅಂತೂ, ಸರಿ, ಹಾಗಾದರೆ ನೀವಿಬ್ಬರು ಸೇರಿ ಅಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳಿ, ಯಾವುದೇ ಕಾರಣಕ್ಕೂ ನಾವಿಬ್ಬರು ಇನ್ಮೇಲೆ ಯಾವುದೇ ಕಾರಣಕ್ಕೂ ದೂರ ಆಗಲ್ಲ ಅಂತ ಹೇಳಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಆಗ ಭದ್ರ ವಿದ್ಯೆ ನೋಡ್ತಾ ಇದ್ರೆ ವಿದ್ಯಾ ಭದ್ರ ನೋಡ್ತಾ ಇರ್ತಾರೆ. ವಿದ್ಯಾ ಭದ್ರ ಇಬ್ಬರು ಕೂಡ ಅಮ್ಮಮ್ಮನ ಮೇಲೆ ಆಣೆ ಮಾಡ್ತಾರೆ. ಇಲ್ಲ ಅಮ್ಮಮ್ಮ, ಯಾವತ್ತಿದ್ರೂ ನಾವಿಬ್ಬರು ದೂರ ಆಗಲ್ಲ, ನಾವು ಖುಷಿಯಾಗಿ ಇರ್ತೀವಿ ಅಂತ ಅಮ್ಮ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಮ್ಮಮ್ಮ ತುಂಬಾ ಸಂತೋಷ ಪಡ್ತಾ ಇರ್ತಾರೆ. ಅಮ್ಮಮ್ಮ ಜೀವಂತವಾಗಿರೋದು ಗೊತ್ತಾಗೇ ಹೋಗುತ್ತೆ. ಅದನ್ನು ನೋಡಿಬಿಟ್ಟು ಮನೆಯವರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಆಗ ಶಿವರಾಮೇಗೌಡರು, ಏನಮ್ಮ ಇದಲ್ಲ ಅಂತ ಕೇಳ್ತಾರೆ. ಅಯ್ಯೋ ಶಿವರಾಮ, ನನ್ನನ್ನು ಕ್ಷಮಿಸ್ಲಾ, ಅದೇನಾಯಿತು ಅಂದರೆ ವಿದ್ಯಾಭದ್ರನ ಒಂದು ಮಾಡೋಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟೆ ಕಣ್ಲ, ಅದಕ್ಕೋಸ್ಕರ ಇದೇ ಒಳ್ಳೆ ನಿರ್ಧಾರ ಅಂತ ಈ ರೀತಿ ಮಾಡಿಬಿಟ್ಟೆ ಕಣ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು ಕಣ್ಲ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಅವ್ವ, ಏನವ್ವ ನಾಟಕ ಮಾಡೋಕ್ಕೂ ಇದೇ ಬೇಕಿತ್ತ ನಿನಗೆ? ಆದರೆ ಬೇರೆ ಏನೂ ಸಿಕ್ಕಿಲ್ವಾ? ಯಾಕವ್ವ ಈ ರೀತಿ ಮಾಡಿಬಿಟ್ಟೆ? ಅಷ್ಟಕ್ಕೂ ಜನಗಳಿಗೂ ಮರ್ಯಾದೆ ತೆಗೋ ಹಾಗೆ ಮಾಡಿಬಿಟ್ಟಿಯಲ್ಲವ್ವ ನೀನು ಅಂತ ಶಿವರಾಮೇಗೌಡರು ಕೋಪ ಮಾಡ್ಕೊತಾರೆ. ಅಯ್ಯೋ ಲೇ ಶಿವರಾಮ, ದಯವಿಟ್ಟು ತಪ್ಪು ತಿಳ್ಕೊಂಡ್ಬಿಡ್ಲ ಕಣ್ಲ, ನನ್ನ ಅರ್ಥ ಮಾಡ್ಕೊಳ್ಳ, ನೀನು ಅದು ಏನಾಯಿತು ಅಂದರೆ ಅಂತ ಹೇಳಕ್ಕೆ ಹೋಗ್ತಾರೆ. ಸಾಕು ಅವ್ವ, ಸಾಕು, ಇನ್ನೇನು ಮಾತಾಡಬೇಡ ನೀನು ಅಂತ ಶಿವರಾಮೇಗೌಡರು ಕೋಪ ಮಾಡ್ತಾರೆ. ನೋಡೋಕೆ ಬಂದವರೆಲ್ಲರೂ ಕೂಡ ಬಾಯಿಗೆ ಬಂದ ಹಾಗೆ ಹೇಳಿಬಿಟ್ಟು ಹೋಗ್ತಾರೆ. ಆಗ ಸಾವಿತ್ರಿ, ಅವ್ವ ನಿನಗೇನೋ ಹುಚ್ಚು ಹಿಡ್ದಿದ್ಯಾ, ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತು ಅಲ್ಲವಾ? ಅಷ್ಟಕ್ಕೂ ನೀನು ಮಾಡಿ ಸರಿನಾ? ಈ ರೀತಿ ಮಾಡಬೇಕಿತ್ತ? ಎಲ್ಲರೂ ನಿಜವಾಗ್ಲೂ ಸತ್ಕಿತ್ತು ಹೋಗಿದ್ಯಾ ಅಂತ ಅಂದ್ಕೊಂಡಿದ್ವು ಅಂತ ಖುಷಿ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಸತ್ತೋಗಿದ್ದಾಳಂತ ಎಷ್ಟು ಖುಷಿಪಟ್ಟೆ, ಬಾಯಿಗೆ ಬಂದಾಗೆಲ್ಲ ಹೇಳಿಬಿಟ್ಟೆ, ಈ ಮನೆ ಆಸ್ತಿ ಎಲ್ಲ ನನಗೆ ಬರ್ಕೊಟ್ಟಿದ್ದಾಳೆ ಅಂತ ಹೇಳಿಬಿಟ್ಟೆ, ಎಲ್ಲ ಮಣ್ಪಾಲಾಗೋಯ್ತು ಅಂತ ಸಾವಿತ್ರಿ ಕೋಪ ಮಾಡ್ಕೊಂಡ್ರೆ, ಈ ಕಡೆ ಈಶ್ವರಿನೂ ಕೂಡ ಕೋಪ ಮಾಡ್ಕೊತಾರೆ. ಶಿವರಾಮೇಗೌಡರು ಮಾತ್ರ ಅಮ್ಮಮ್ಮನ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಭದ್ರನು ಕೂಡ ಅಲ್ಲಿ ಕೋಪದಿಂದ ಹೋಗ್ತಾರೆ. ಆಗ ಭದ್ರ ನೀನಾದರೂ ನನ್ನ ಮಾತು ಕೇಳಲ್ಲ ಅಂತ ಅಮ್ಮಮ್ಮ ಹೇಳ್ತಾರೆ. ಯಾರು ಕೂಡ ಅಮ್ಮಮ್ಮನ ಮಾತು ಕೇಳಲ್ಲ, ಎಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ. ಆಗ ವಿದ್ಯಾ, ಅಮ್ಮಮ್ಮ ಯಾಕಮ್ಮಮ್ಮ ಹೀಗೆಲ್ಲ ಮಾಡೋಕ್ಕೋದ್ರಿ? ನನಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡೋದು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ ಅಮ್ಮಮ್ಮ, ಯಾಕಮ್ಮಮ್ಮ ಎಲ್ಲರ ಜೊತೆನೂ ಈ ರೀತಿ ಹೇಳುವಂಗೆ ಮಾಡ್ಕೊಂಡ್ಬಿಟ್ರಿ? ಈಗ
ಮಾವನಿಂದನೇ ನಿಮಗೆ ಈ ರೀತಿ ಆಗ್ಬಿಡುತ್ತಲ್ಲ ಅಮ್ಮಮ್ಮ ಅಂತ ವಿದ್ಯಾ ಹೇಳ್ತಾರೆ. ಪರವಾಗಿಲ್ಲ ವಿದ್ಯಾ, ಆದರೂ ನೀನು ಭದ್ರ ಜೊತೆಯಾಗಿದ್ದರೆ ನನಗದೇ ಸಾಕು ಕಣಮ್ಮ, ಇನ್ನು ನಾನು ಸತ್ರೂ ಪರವಾಗಿಲ್ಲ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಆಗ ಕಾಟ್ಲೆ ಅಮ್ಮಮ್ಮ ಏನು ಮಾಡೋದು ಮುಂದೇನು ಕತೆ ಅಂತ ಹೇಳ್ತಾರೆ. ಲೇ ಕಾಟ್ಲೆ, ನನಗೆ ದೊಡ್ಡ ತಪ್ಪು ಮಾಡಿಬಿಟ್ಟಿವ್ನಿ ಅನ್ನಿಸ್ತಾ ಇದೆ. ನನ್ನ ಮಗನೇ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗವನೆ. ಹಾಗಾದರೆ ಮುಂದೆ ನನ್ನ ಕತೆ ಏನು, ಯಾರು ಕೂಡ ನನ್ನ ಹತ್ರ ಮಾತಾಡೋಕ್ಕಿಲ್ಲ ಅನಿಸ್ತಾ ಇದೆ ಅಂತ ಅಮ್ಮಮ್ಮ ತುಂಬಾ ಬೇಜಾರು ಮಾಡ್ಕೊತಾರೆ. ಈಶ್ವರಿ ಅಂತೂ ಹಾಳಾದ ಮುದುಕಿ, ಸಾಯೋದಂತೂ ಸತ್ತಿದ್ಲು, ಸತ್ತೇ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಎಷ್ಟು ಖುಷಿಯಾಗಿದ್ದೆ, ಎಲ್ಲ ನಾನು ಅಂದ್ಕೊಂಡೆ ಆಗ್ತಿತ್ತು. ಸುಭಾಸನ ಈ ಮನೆ ಕರ್ಕೊಂಡು ಬರ್ಬೋದಿತ್ತು, ಹಾಗೆ ಚಿತ್ರನ ಹೆಸರಿಗೆ ಎಲ್ಲ ಸಿಕ್ತಿತ್ತು, ಎಲ್ಲ ಹೇಳಿಬಿಟ್ಟೆ. ಆದರೆ ಅದನ್ನೆಲ್ಲ ನಿಜ ಅಂತ ಶಿವರಾಮೇಗೌಡ ನಂಬಿದ್ದ. ಆದರೆ ಈ ಹಾಳಾದ ಮುದುಕಿ ಮತ್ತೆ ಎಚ್ಚರ ಆಗ್ಬಿಡ್ತಲ್ಲ, ಎಲ್ಲ ನನ್ನ ಹಣೆ ಬರ ಅಂತ ಹೇಳಿ ಈಶ್ವರಿ ಕೋಪ ಮಾಡ್ಕೊತಾರೆ. ಅವ್ವ ಏನು ಮಾಡೋದವ, ಅಲ್ಲ ಅಮ್ಮಮ್ಮ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ವಿದ್ಯಾಭದ್ರನ ಒಂದು ಮಾಡೋಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡಬೇಕಿತ್ತ ಅಂತ ಚಿತ್ರ ಹೇಳ್ತಾರೆ. ಏನೋ ಕಣೆ, ಒಟ್ಟಿನಲ್ಲಿ ನಮಗಂತೂ ಚಂಬೆ ಬಿಡು ಅಂತ ಇಲ್ಲಿ ಈಶ್ವರಿ ಕೋಪ ಮಾಡ್ಕೊತಾ ಇರ್ತಾರೆ. ಮತ್ತು ಈ ಕಡೆ ಸಾವಿತ್ರಿ ಅಂತೂ ಏನು ಮಾಡೋದು ಅಂತ ತುಂಬಾ ಬೇಜಾರಲ್ಲಿರ್ತಾರೆ. ಆಗ ವಿನಂತಿ ಬಂದ್ಬಿಟ್ಟು, ಅವ್ವ ಏನವ್ವ, ಅಲ್ಲ ಅಮ್ಮಮ್ಮ ಬದುಕಿದ್ದಾಳಲ್ಲ ಅದಕ್ಕೆ ಖುಷಿ ಪಡು ಅಂತ ವಿನಂತಿ ಹೇಳ್ತಾರೆ. ಮುಚ್ಚೆ ಬಾಯಿ, ಮುದುಕಿ ಸತ್ತಿದ್ರು ಚೆನ್ನಾಗಿರ್ತಿತ್ತು, ಎಲ್ಲ ನಾನು ಅಂದ್ಕೊಂಡಾಗೆ ಆಗ್ತಿತ್ತು. ಆದರೆ ನಿನಗೆ 20 ತೊಲೆ ಚಿನ್ನ ಸಿಕ್ತಿತ್ತಲ್ಲೇ, ಎಲ್ಲ ಹಾಳಾಗೋಯ್ತು, ನಾನೆಲ್ಲ ಸುಳ್ಳೇ ಹೇಳಿಬಿಟ್ಟೆ. ಅಣ್ಣಯ್ಯ ಅದನ್ನು ನಂಬಿದ್ದಾನೆ. ಹಾಗಾದರೆ ಅವ್ವ ಈಗ ಇಷ್ಟೆಲ್ಲ ಹೇಳಿದಾಳೆ ಅಂತ ನಂಬಿ ಆಮೇಲೆ ಎಲ್ಲ ದುಡ್ಡು ಚಿನ್ನ ಕೊಡ್ತಾ ಇದ್ದ, ಎಲ್ಲ ಹಾಳಾಗೋಯ್ತು. ಈ ಮುದುಕಿ ವಾಪಸ್ ಬಂದುಬಿಟ್ಟು ನನ್ನ ಜೀವಮಾನವೇ ತೆಗೆದುಬಿಟ್ಟು ಅಂತ ಎಲ್ಲರೂ ಕೂಡ ಈ ಕಡೆ ಅಮ್ಮಮ್ಮಗೆ ಶಾಪ ಹಾಕ್ತಾ ಇರ್ತಾರೆ. ಈ ಕಡೆ ಭದ್ರ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆಗ ಅಮ್ಮಮ್ಮ ಹೋಗ್ಬಿಟ್ಟು, ಲೇ ಭದ್ರ, ನೀನು ಕೂಡ ನನಗೆ ಅಂತ ಹೇಳಕ್ಕೆ ಹೋಗ್ತಾರೆ. ಸಾಕು ಕಾಗೆ ಮುದುಕಿ, ನೀನು ಇಷ್ಟೆಲ್ಲ ನಮಗೆ ನೋವು ಕೊಟ್ಬಿಟ್ಟಿಯಲ್ಲ, ಒಂದು ಕ್ಷಣ ನನ್ನ ಹೃದಯನೇ ನಿಂತು ಹೋಗಿತ್ತು, ಆದರೆ ನೀನು ಈ ರೀತಿ ಮಾಡಿಬಿಟ್ಟಿಯಲ್ಲ, ಯಾವುದೇ ಕಾರಣಕ್ಕೂ ನಿನ್ನ ಮುಖನ ನನಗೆ ತೋರಿಸ್ಬೇಡ, ಇನ್ಮೇಲೆ ನಿಂತಾವ ನಾನು ಮಾತಾಡೋಕ್ಕಿಲ್ಲ, ಹೋಗಿಲ್ಲಿಂದ ಅಂತ ಹೇಳಿ ಕೋಪ ಮಾಡಿಕೊಂಡು ಭದ್ರ ಅಲ್ಲಿಂದ ಹೋಗ್ತಾರೆ. ಆಗ ಅಮ್ಮಮ್ಮ ತುಂಬಾ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಕಾಟ್ಲೆ ಬಂದುಬಿಟ್ಟು, ಅಮ್ಮಮ್ಮ ಇಷ್ಟಕ್ಕೆಲ್ಲ ಕಾರಣ ನಾನೇ ಅನಿಸುತ್ತೆ, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಾರೆ. ಇಲ್ಲ ಕಣ ಕಾಟ್ಲೆ, ನಿನ್ನಿಂದ ಅಲ್ಲ, ನಾನೇ ಮಾಡ್ಕೊಂಡಿದ್ದಿದೆಯಲ್ಲ, ಆದರೂ ಇವ್ರು ಯಾರೂ ಕೂಡ ನನ್ನ ಹತ್ರ ಮಾತಾಡೋಕ್ಕಿಲ್ಲಲ್ಲ, ನಾನು ಏನು ಮಾಡಲಿ ಅಂತ ಅಮ್ಮಮ್ಮ ಹೇಳ್ತಾರೆ. ಶಿವರಾಮೇಗೌಡರಂತೂ ತುಂಬಾ ಕೋಪ ಮಾಡ್ಕೊತಾರೆ. ಅಮ್ಮಮ್ಮ ಮಾಡಿರೋ ಎಡವಟ್ಟಿನಿಂದ ಶಿವರಾಮೇಗೌಡರು ಕೂಡ ಅಮ್ಮಮ್ಮನ ಮೇಲೆ ಕೋಪ ಮಾಡ್ಕೊತಿರ್ತಾರೆ. ಅಮ್ಮಮ್ಮನಿಂದ ದೂರನೇ ಹೋಗ್ತಾ ಇರ್ತಾರೆ. ಅಮ್ಮಮ್ಮ ಎಷ್ಟೇ ಹೋಗಿ ಮಾತಾಡಿಸಿದ್ರು ಕೂಡ ಶಿವರಾಮೇಗೌಡರು ಏನೂ ಮಾತಾಡದೆ ಅಲ್ಲಿಂದ ದೂರ ಹೋಗ್ತಾರೆ. ಲೇ ಮೋನ, ನೀನಾದರೂ ನನ್ನ ಮಾತು ಕೇಳೆ, ಶಿವರಾಮಗೆ ನೀನಾದರೂ ಹೇಳೆ, ನಾನು ಏನು ತಪ್ಪು ಮಾಡಿದೆ ಮೋನ, ಅಷ್ಟಕ್ಕೂ ವಿದ್ಯಾಭದ್ರನ ಒಂದು ಮಾಡೋಕ್ಕೆ ಹೊರಟಿದ್ದು ನನ್ನ ತಪ್ಪ, ನೀನೇ ಹೇಳು ಮೋನ ಅಂತ ಹೇಳ್ತಾರೆ. ಅತ್ತೆ, ಅದು ನನಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅತ್ತೆ, ಆದರೂ ನೀವು ಮಾಡಿದ ತಪ್ಪೇ ಅತ್ತೆ, ಇಷ್ಟು ದೊಡ್ಡ ಕೆಲಸನ ಯಾಕೆ ಮಾಡೋಕ್ಕೆ ಹೋದ್ರಿ ಅತ್ತೆ, ಎಲ್ಲರ ಹೃದಯನೂ ಒಂದು ಕ್ಷಣ ನಿಂತೋಗಿತ್ತು, ಅಷ್ಟೇ ಅಲ್ಲ ಬಂದವರು ನಾಲ್ಕು ಮಾತಾಡಿಬಿಟ್ಟು ಹೊರಟೋದ್ರು ಅತ್ತೆ, ನೀವು ಮಾಡಿರೋ ಈ ಕೆಲಸದಿಂದ ಮನೆ ಮರ್ಯಾದೆ ಎಲ್ಲ ಹೋಯ್ತು ಅತ್ತೆ, ನಿಮ್ಮ ಮಗನ ಹತ್ರ ನನಗಂತೂ ಸಮಾಧಾನ ಮಾಡೋಕ್ಕಾಗಲ್ಲ ಅತ್ತೆ, ನೀವೇ ಮಾತಾಡಬೇಕು ಅಂತ ಮೋನ ಹೇಳ್ತಾರೆ. ಮನೆಯವರೆಲ್ಲರೂ ಕೂಡ ಅಮ್ಮಮ್ಮನ ಒಂಟಿ ಮಾಡೇ ಬಿಟ್ಟರು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.